ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ದಿ ಕಾರ್ನರ್ಗೆ ತಮಗೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ನನ್ನ ಮನೆಯ ಹತ್ತಿರದಲ್ಲಿರುವಂತಹ ಫಲ್ಗುಣಿ ನದಿಯ ಒಂದು ನೋಟವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಹಾಗೆ ಬನಾನಾ ಲೀಫ್ ಅಂದರೆ ಬಾಳೆ ಎಲೆಯಿಂದ ಮಾಡುವಂತಹ ರೊಟ್ಟಿಯನ್ನು ನಾನಿವಾಗ ಈವ್ನಿಂಗ್ ಚಾಕ್ಕೆ ಮಾಡ್ತಾ ಇದ್ದೇನೆ. ಅದರದ್ದು ಕೂಡ ರೆಸಿಪಿನ ನಿಮಗೆ ಶೇರ್ ಮಾಡ್ಕೊಳ್ತೇನೆ ಮುಂದೆ. ಹಾಗೆ ಊರಿನಲ್ಲಿ ರಜೆಯಲ್ಲಿರುವಾಗ ಡ್ರೈವಿಂಗ್ ಕ್ಲಾಸಸ್ ತೊಗೊಳ್ಳುವಂತ ಅನ್ನಿಸ್ತು. ಲೈಸೆನ್ಸ್ಗೆ ಅಪ್ಲೈ ಮಾಡಿಕೊಂಡೆ. 4 ವೀಲರ್ ಲೈಸೆನ್ಸ್ ಇರಲಿಲ್ಲ, ನನ್ನ ಹತ್ರ 2 ವೀಲರ್ ಇದ್ದಿತ್ತು. ಹಾಗಾಗಿ ರಜೆ ದಿನಗಳಲ್ಲಿ ಡ್ರೈವಿಂಗ್ ಕಲಿಯುವಂಥ ಮಂಜುಶ್ರೀ ಡ್ರೈವಿಂಗ್ ಸ್ಕೂಲ್ ಅಂತ ಇದೆ ಮೂಡುಬಿದ್ರೆಯಲ್ಲಿ, ಅಲ್ಲಿ ನಾನು ಅಡ್ಮಿಷನ್ ತೊಗೊಂಡೆ. ತುಂಬ ಚೆನ್ನಾಗಿ ಹೇಳಿಕೊಟ್ರು. ಇವರು ಶೋಭಾ ಮೇಡಮ್ ಅಂತ. ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್. ತುಂಬ ಚೆನ್ನಾಗಿ ಡ್ರೈವಿಂಗ್ ಕಲಿತಾ ಇದ್ದೇನೆ. ಮತ್ತು ತುಂಬ ಚೆನ್ನಾಗಿ ಶೋಭಾ ಮೇಡಮ್ ಅವರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಟೆಸ್ಟ್ ಇನ್ನೂ ಪೆಂಡಿಂಗ್ ಇದೆ ನಂದು. ಇವಾಗ ಬಾಳೆ ಎಲೆ ರೊಟ್ಟಿ ಹಾಗೂ ನಮ್ಮ ನದಿಯ ಬಗ್ಗೆ ಇನ್ನಷ್ಟು ತಿಳಿಯುವ. ಇದು ನಮ್ಮ ಫಲ್ಗುಣಿ ನದಿ. ಇದಕ್ಕೆ 12 ಕವಲು ಅಂತ ಕೂಡ ಹೇಳ್ತಾರೆ. ಯಾಕಂದರೆ 12 ಕಡೆಯಿಂದ ನೀರು ಇಲ್ಲಿಗೆ ಬರುತ್ತಂತೆ. ಇಲ್ಲಿಂದ ಮುಂದೆ ಹಾದು ಹೋಗಿ ಗುರುಪುರ ನದಿಗೆ ಅಲ್ಲಿ ಸೇರಿಕೊಳ್ಳುತ್ತೆ. ಹಾಗೆ ಇಲ್ಲಿ ವಿದ್ಯುತ್ ಉತ್ಪಾದನೆ ಮಾಡುವಂಥ ಡ್ಯಾಮ್ ಕೂಡ ಇದೆ. ಇದು ಇಲ್ಲಿ ಸ್ಟೋರ್ ಮಾಡಿ ನೀರನ್ನು ವಿದ್ಯುತ್ ಉತ್ಪಾದನೆಯನ್ನು ಮಾಡ್ತಾರೆ. ಈ ಡ್ಯಾಮ್ ತೋರಿಸಬೇಕಾದ್ರೆ ನಾನು ಇನ್ನೊಂದು ಕಡೆಯಿಂದ, ಇನ್ನೊಂದು ರೋಡ್ ಬದಿಯಿಂದ ಹೋಗಬೇಕಾಗುತ್ತೆ. ಸೊ ಅಲ್ಲಿಂದ ಹೋಗ್ತಾ ಇಲ್ಲ, ದೂರ ಇದೆ ಅದು. ಹಾಗೆ ನದಿಗೆ ಇಳಿಲಿಕ್ಕೆ ಆಗಲ್ಲ, ನೀರು ಕೂಡ ಬಂದಿದೆ. ಇಲ್ಲದಿದ್ದರೆ ಒಂದು ರೌಂಡು ಹೋಗಿ ಆ ನದಿಯನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಮಳೆ ಜೋರು ಬಂದಲ್ಲಿ, ಈಗ ಸ್ವಲ್ಪ ಮಳೆ ಬಂದಿರೋದ್ರಿಂದ ಸ್ವಲ್ಪನೇ ನೀರು ಬಂದಿದೆ. ಮಳೆ ಹೆಚ್ಚಿಗೆ ಬಂದರೆ ಈ ತೋಟದವರೆಗೂ ನೀರು ಬೀಳುತ್ತೆ, ಅಷ್ಟು ನೀರು ಬರುತ್ತೆ ರಭಸವಾಗಿ. ಮುಂದೆ ನನಗೆ ಚಾನ್ಸ್ ಸಿಕ್ಕಿದರೆ ನಾನು ನಿಮಗೆ ಆ ವಿಡಿಯೋನ ಮಾಡಿ ಶೇರ್ ಮಾಡ್ತೇನೆ. ಇದು ನಮ್ಮ ಪಕ್ಕದ ಮನೆಯವರ ತೋಟವನ್ನು ಹಾದು ಹೋದರೆ ನದಿ ಸಿಗುತ್ತೆ. ಮಳೆಗಾಲದಲ್ಲಿ ಮನೆಯವರಿಗೂ ಆ ನೀರಿನ ರಭಸದ್ದು ಸೌಂಡ್ ಇದೆ ಅಲ್ಲ, ಅದು ಕೇಳ್ತಾನೆ ಇರುತ್ತೆ. ಇಲ್ಲಿ ಸಣ್ಣದೊಂದು ತೋಡಿದೆ. ಆ ನದಿಯ ನೀರು ಈ ತೋಡಿನ ಮುಖಾಂತರ ಹಾದು ಹೋಗುತ್ತೆ. ತೋಡು ದಾಟಲಿಕ್ಕೆ ಸ್ವಲ್ಪ ಹೆದರಿಕೆ ಆಗ್ತದೆ ಆಯಿತಾ, ತುಂಬ ಸಮಯ ಆಯಿತು ಹೋಗದೆ. ನೋಡಿ, ನನ್ನ ಅಪ್ಪ ಮತ್ತು ನನ್ನ ಮಗಳು ತೋಟದಲ್ಲಿ ತಿರುಗಾಡ್ತಾ ಇದ್ದಾರೆ. ನಾನು ಬಂದಿದ್ದೇನಲ್ಲ, ಹೋಗು ಅಂತ ಹೇಳಿದ್ಲು, ಹಿಂದನೇ ಬಂದಿದ್ದಾಳೆ. ಇಲ್ಲಿ ನಾನು ರೊಟ್ಟಿ ಮಾಡಲಿಕ್ಕೆ 1 ಕಪ್ನಷ್ಟು ಬಾಯ್ಲ್ಡ್ ರೈಸ್, ಕುಚ್ಚಲಕ್ಕಿ ಸಹ ತೊಗೊಳ್ಬೋದು. ನಾನಿಲ್ಲಿ ರೇಷನ್ ಇದ್ದು ಊಟ ಮಾಡುವ ವೈಟ್ ಕಲರ್ ರೈಸ್ ಇದೆಲ್ಲ ಅಕ್ಕಿ, ಅದನ್ನು ತೊಗೊಂಡಿದ್ದೇನೆ. ಅದನ್ನು 5 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿದ್ದೆ. ಇವಾಗ 1 ಸ್ಪೂನ್ನಷ್ಟು ಉಪ್ಪು ಸೇರಿಸ್ಕೊಂಡಿದ್ದೇನೆ. ನಿಮಗೆ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ. ಅದನ್ನು ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾಗಿ ರುಬ್ಕೊಳ್ಬೇಕು. ನೀರು ಜಾಸ್ತಿ ಹಾಕಬಾರ್ದು. ಕೈಯಲ್ಲಿ ರುಬ್ಬುವುದರಿಂದ ನುಣ್ಣಗೂ ಆಗುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಹದದಲ್ಲಿ ರುಬ್ಕೊಳ್ಬೇಕು, ನೀರು ಹೆಚ್ಚಿಗೆ ಇರಬಾರ್ದು. ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ. ಒಂದು ವೇಳೆ ಉಪ್ಪನ್ನು ಸೇರಿಸ್ಕೊಳ್ಳಿಲ್ಲ ಅಂದರೆ ಇವಾಗ ಸೇರಿಸ್ಕೊಳ್ಬೋದು ನಿಮಗೆ. ಹಾಗೆ ಅರ್ಧ ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ಕಾಯಿ ತುರಿಯಲ್ಲಿ ಕಾಯಿ ತುರಿ ಹಾಲು ಬಿಡುತ್ತೆ ಹೀಗೆ ನೀವು, ಅದಕ್ಕೋಸ್ಕರ ನೀರನ್ನು ಹಾಕದೆ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಮೆದುವಾಗುತ್ತೆ. ಹಾಗೆ ಇದನ್ನು 15 ನಿಮಿಷ ಇಟ್ಟು ಬಿಡುವ. ಅದು ಸಾಫ್ಟ್ನೆಸ್ ಕೊಡುತ್ತೆ, ಅಂದರೆ ರೊಟ್ಟಿ ಮಾಡಿದರೂ ಸ್ವಲ್ಪ ಮೆದು ಆಗುತ್ತೆ, ಗಟ್ಟಿ ಆಗಲ್ಲ. ಹಾಗೆ ಇವಾಗ ನಮಗೆ ಬಾಳೆ ಎಲೆ ಬೇಕು. ನನಗೆ ಅಪ್ಪ ಹೆಲ್ಪ್ ಮಾಡ್ತಾರೆ ಬಾಳೆ ಎಲೆ ಕಟ್ ಮಾಡಲಿಕ್ಕೆ. ನಮಗೆ ಈ ರೊಟ್ಟಿ ಮಾಡಬೇಕಾದ್ರೆ ಬಾಳೆ ಎಲೆ ಬೇಕು. ನೋಡಿ, ಇದನ್ನು ಈ ರೀತಿ ಸ್ಪ್ಲಿಟ್ ಮಾಡಬೇಕು 2 ಕಡೆಯಲ್ಲೂ. ಈ ರೀತಿ ಎಲೆಯನ್ನು ಮರದ ಮೇಲೆ ಅವರಿಗೆ ಅಭ್ಯಾಸ ಇದೆ, ಹಾಗಾಗಿ ಮಾಡ್ಕೊಳ್ತಾ ಇದ್ದಾರೆ. ನಾವು ಆದರೆ ಕಟ್ ಮಾಡಿ ಮನೆಗೆ ತಂದು ಆಮೇಲೆ ಅದನ್ನು ತುಂಡು ಮಾಡೋದು. ಅಪ್ಪ ಅಲ್ಲೇ ಮಾಡ್ತಾ ಇದ್ದಾರೆ ನೋಡಿ. ಈ ರೀತಿ ಎಲೆ ಬೇಕು ನಮಗೆ. ಇದನ್ನಿವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಳುವ. ಎಷ್ಟು ರೊಟ್ಟಿ ಬೇಕೋ ಅಷ್ಟು ರೊಟ್ಟಿಗೆ ನಿಮಗೆ 2 ಎಲೆ ಬೇಕಾಗುತ್ತೆ. ಒಂದು ರೊಟ್ಟಿಗೆ 4 ರೊಟ್ಟಿಗಾಗುವಷ್ಟು ಹಿಟ್ಟನ್ನು ನಾನು ಮಾಡಿದ್ದೇನೆ. ಇವಾಗ ಎಲೆ ರೆಡಿ ಆಯಿತು. ಈ ಎಲೆಯನ್ನು ಚೆನ್ನಾಗಿ ತೊಳೆದು
ಕ್ಲೀನ್ ಮಾಡಿ ರೆಡಿ ಮಾಡ್ಕೊಳ್ತೇನೆ ಒರೆಸಿ. ನಮಗೆ ದುಬೈನಲ್ಲಿ ಆದರೆ ಒಂದು ಸಣ್ಣ ಎಲೆಯ ತುಂಡಿಗೆ ನಾವು ಊಟ ಮಾಡುವಷ್ಟು ದೊಡ್ಡ ಎಲೆ ಇದೆಯಲ್ಲ, ಅದಕ್ಕೆ 1 ದಿರಮ್ ಅಂದರೆ 25 ರೂಪಾಯಿ ಉರಿದ್ದು. ಇಲ್ಲಿ ಫ್ರೆಶ್ ನಮ್ಮ ತೋಟದಿಂದಲೇ ಎಲೆಯನ್ನು ತಂದು ರೊಟ್ಟಿಯನ್ನು ಮಾಡ್ತಾಯಿದ್ದೇನೆ. ಈಗ ಈಕ್ವಲ್ ಆಗಿ ನಾನು ಈ ಹಿಟ್ಟನ್ನು 4 ಎಲೆಯ ಮೇಲೆ ಇಟ್ಬಿಟ್ಟು ಈ ರೀತಿ ತಟ್ಟಬೇಕು. ಈ ರೀತಿ ತಟ್ಕೊಳ್ತಾ ಇದ್ದೇನೆ ರೌಂಡಾಗಿ. ತುಂಬ ತೆಳು ಕೂಡ ಮಾಡಬೇಕಂತಿಲ್ಲ, ಸ್ವಲ್ಪ ದಪ್ಪ ಇರಲಿ. ಇದನ್ನು ಯಾಕೆ ಈ ರೀತಿ ಎಲೆಯ ಮೇಲೆ ಇಡುವುದಂತ ಹೇಳ್ತೇನೆ ನಾನು. ನೋಡಿ, ಈ ರೀತಿ ಎಲ್ಲ ರೊಟ್ಟಿಯನ್ನು ತಟ್ಟಿಬಿಡಬೇಕು. ತುಂಬಾ ಚೆನ್ನಾಗಿರುತ್ತೆ ಇದು. ಫಿಶ್ ಕರಿ ಇದ್ದರೆ ಫಿಶ್ ಕರಿ ಜೊತೆ ಅಥವಾ ಪೋರ್ಕ್ ಪಾಪಸ್ ಜೊತೆ ಒಳ್ಳೆ ಕಾಂಬಿನೇಷನ್. ನಿಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಸಂಜೆಯ ತಿಂಡಿಗೆ ಹಾಗೆ ಮಧ್ಯಾಹ್ನದ ಊಟಕ್ಕೂ ನಿಮಗೆ ಈ ರೀತಿಯಲ್ಲಿ ರೊಟ್ಟಿಯನ್ನೆಲ್ಲ ಮಾಡ್ಕೊಳ್ಬೋದು. ನಾವು ಊಟ ಮಾಡುವ ಅಕ್ಕಿಯನ್ನೇ ಹಾಕಿರೋದ್ರಿಂದ ವೈಟ್ ರೈಸ್ ಏನು ಬಳಸಲಿಲ್ಲ ಇದರಲ್ಲಿ. ನೋಡಿ, ಇನ್ನೊಂದು ಎಲೆಯನ್ನು ಅದರ ಮೇಲೆ ಮುಚ್ಚಬೇಕು. ಈ ರೀತಿ ಎರಡೂ ಬದಿಗಳಲ್ಲಿ ಬನಾನಾ ಲೀಫ್ ಅಂದರೆ ಬಾಳೆ ಎಲೆಯನ್ನು ಕವರ್ ಮಾಡಿಕೊಳ್ಬೇಕು. 4 ರೊಟ್ಟಿ ಆಯಿತು. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ತೇನೆ. ಇದು ಮಣ್ಣಿನ ತವ, ತುಂಬ ಮೊದಲಿದ್ದು ತವ. ನನ್ನ ಅಜ್ಜಿಯ ಟೈಮಿಂದಲೂ ಈ ತವನ್ನು ಯೂಸ್ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಈ ತವ ಇದೆ ನಮ್ಮ ಮನೆಯಲ್ಲಿ. ಈ ತವದ ಮೇಲೆ ಈ ರೀತಿ ಫ್ರೈ ಮಾಡಿಕೊಳ್ಬೇಕು. ಅದು ಎಲೆ ಚೆನ್ನಾಗಿ ಬಾಡಿ ಅದು ಫ್ರೈ ಆಗಬೇಕು. ಈ ರೀತಿ ಎಲೆಯಲ್ಲಿ ಇಡುವುದು ಯಾಕಂತ ಹೇಳಿದರೆ, ಡೈರೆಕ್ಟಾಗಿ ನಾವು ರೊಟ್ಟಿಯನ್ನು ಈ ಮಣ್ಣಿನ ತವದ ಮೇಲೆ ಹಾಕಿದರೆ ಅಂಟ್ಕೊಳ್ಳುತ್ತೆ ಹಿಟ್ಟು. ಅದಕ್ಕೋಸ್ಕರ ಮೊದಲಿಗೆ ಚೆನ್ನಾಗಿ, ಅದು ದಪ್ಪ ಅಲ್ಲ ಹಿಟ್ಟು, ಅದಕ್ಕೋಸ್ಕರ ಮೊದಲಿಗೆ ಚೆನ್ನಾಗಿ ಬಾಳೆ ಎಲೆಯಲ್ಲಿ ಅದನ್ನು ಫ್ರೈ ಮಾಡಿಕೊಳ್ಬೇಕು. ಆಗ ಬಾಳೆ ಎಲೆ ಬಾಡಿ ಅದು ಬಿಟ್ಟು ಬಿಡುತ್ತೆ. ಬಾಳೆ ಎಲೆ ಬಿಟ್ಟು ಬಂದಾಗ ಆ ಬಾಳೆ ಎಲೆಯನ್ನು ತೆಗೆದು ನೋಡಿ, ಇವಾಗ ಒಂದು ಸೈಡಿಂದು ಬಾಳೆ ಎಲೆ ಈ ರೀತಿ ತೆಗಿತಾ ಇದ್ದೇನೆ ನಾನು. ಒಂದು ಸೈಡ್ ಫ್ರೈ ಆಗಿದೆ. ಹಸಿ ಇದ್ದರೆ ಬಾಳೆ ಎಲೆ ತೆಗಿಬೇಡಿ. ಹಸಿ ಇದ್ದ ಆ ಹಿಟ್ಟು ಸರಿಯಾಗಬೇಕು, ಬೇಯಬೇಕು. ಹಸಿತನ ಇಲ್ಲ ಹಿಟ್ಟಲ್ಲಿ. ಇವಾಗ ನಾನು ಅದನ್ನು ಡೈರೆಕ್ಟಾಗಿ ಕಾವಲಿಗೆ ಹಾಕ್ಕೊಳ್ತಾ ಇದ್ದೇನೆ ಮತ್ತು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. 2 ಬದಿಗಳಲ್ಲಿ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಎಲ್ಲ ಹಾಕಿರೋದ್ರಿಂದ ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ. ನೋಡಿ, ಈ ರೀತಿ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದರ ಮೇಲೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು 2 ಬದಿಗಳಲ್ಲಿ ಸವರಬೇಕು. ತೆಂಗಿನ ಎಣ್ಣೆಯನ್ನು ಸವರೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಪರಿಮಳ ಕೊಡುತ್ತೆ. ಇದೇ ರೀತಿ ನಾನು ಎಲ್ಲ ರೊಟ್ಟಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನೋಡಿ, ರೊಟ್ಟಿ ರೆಡಿಯಾಗಿದೆ, ಬಾಳೆ ಎಲೆಯ ರೊಟ್ಟಿ. ಇವಾಗ ಇದನ್ನು ಟೇಸ್ಟ್ ಮಾಡಿಕೊಳ್ಬೇಕು. ನಮ್ಮ ಮನೆಯಲ್ಲಿ ಮೀನಿನ ಸಾರಿತ್ತು, ಅದರ ಜೊತೆ ನಾನು ಟೇಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ತುಂಬಾ ಟೇಸ್ಟಿಯಾಗಿತ್ತು. ಮೀನಿನ ಸಾರು ಬೆಸ್ಟ್ ಕಾಂಬಿನೇಷನ್. ನಿಮಗೆ ಯಾವುದು ಇಷ್ಟ ಅದರಲ್ಲೇ ನೀವು ಈ ರೊಟ್ಟಿಯನ್ನು ಟ್ರೈ ಮಾಡಿ. ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬಾ ಅಲ್ಟಿಮೇಟ್ ಟೇಸ್ಟ್ ಆಯಿತಾ, ತುಂಬಾ ಚೆನ್ನಾಗಿತ್ತು. ನೋಡಿ, ಗಾಳಿ ಮಳೆ ಸ್ಟಾರ್ಟ್ ಆಯಿತು ಇನ್ನೊಮ್ಮೆ. ಇನ್ನಷ್ಟು ವ್ಲಾಗ್ ಹಾಗೆ ರೆಸಿಪೀಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ನನ್ನ ವೀಡಿಯೋಸ್ನ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಇನ್ನಷ್ಟು ವೀಡಿಯೋಸ್ ಜೊತೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.